ಹೆಚ್ಚಿಗದ, ಅನೇಕ ಶುಗರ್ ಫ್ಯಾಕ್ಟ್ರಿ ಲಾಸ್ ಅನುಭವಿಸ್ತಾ ಇದ್ದಾವೆ ಅನ್ನೋಂಥ ಮಾತನ್ನು ಮಾತಾಡ್ತಾ ಲಾಭ ಇದಿಲ್ಲ, ಇಷ್ಟಿದ್ದು ನಾವು ಈಗ 40,000 ಕೊಡೋದು ಹೆಚ್ಚು ಅನ್ನೋಂಥ ಮಾತನ್ನು ಸಹಿತ ಆ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಮಾತಾಡಲಿ ತಪ್ಪಂತಲ್ಲ, ಅವ್ರಿಗೆ ಇದ್ದಂಥ ಡೈರೆಕ್ಷನ್, ತಮಗಿದ್ದಂಥ ಅಧಿಕಾರದ ಇಂಪ್ರೆಷನ್ಗಳ ಬಗ್ಗೆ ನೆಲಗಟ್ಟಿನಲ್ಲಿ ಮಾತಾಡಿದ್ದಾರೆ. ಆದರೆ ರೈತರಿಗೆ ಕೇವಲ 40,000 ಎಕರೆ ಕೊಡೋದ್ರಿಂದ ಮತ್ತು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಅವ್ರ ಜೊಲ್ಲೆ ಅವರು, ನಾವು ಎಲ್ಲ ಬೆಳೆಗಳಿಗೆ ಅಂತಲ್ಲ ಕಬ್ಬಿನ ನೆಲೆಯಲ್ಲಿ ಎಲ್ಲ ಬೆಳೆ ಕೊಟ್ಟಂಗೆ ಮಾಡಿರ್ತೀವಿ, ಅದರಲ್ಲಿ ಕಬ್ಬು ಬಟ್ಟೆ ಎಲ್ಲ ಉಳಿದ್ಗೂ ಸಹಿತ ಬಳಸ್ಕೊಳ್ತಾರೆ ರೈತರು ಅಂತೇಳಿ. ಇದೊಂದು ಏನಪ್ಪ ಅಂದ್ರೆ ಉಳಿದ ಬೆಳೆಗೆ 10,000 15,000 ಅದಾವ, ಬೇರೆ ಬೇರೆ ರೂಪದಲ್ಲಿ ಇದ್ದಾವೆ, ನಾವು ಹೆಚ್ಚು ಕೊಟ್ಟಿವಿ ಅನ್ನುವಂಥ ಮಾತು ಅವರಲ್ಲಿತ್ತು. ಇದರರ್ಥ ಏನಪ್ಪ ಅಂದ್ರೆ ನಾವು ಸಗಟು ಕಬ್ಬು ಬರ್ತೀವಿ, ಎಲ್ಲ ಬೆಳೆಗೂ ನಾವು 40,000 ಕೊಡ್ತೀವಿ 1 ಎಕರೆಗೆ ಅನ್ನುವಂಥ ಮಾತು, ಮತ್ತು ಇದು ಒಳ್ಳೇದು ಅನ್ನುವಂಥ ಮಾತು ಅವ್ರು ಮಾತಾಡಿದ್ರು. ಆದರೆ ಇದನ್ನು ರೈತರು ಎಷ್ಟು ಮಟ್ಟಿಗೆ ಒಪ್ತಾರೆ, ಮತ್ತು ರೈತರ ಬದುಕನ್ನು ಕಂಡಂಥವ್ರು, ರೈತರನ್ನು ಸವಿದು ನೋಡಿದಂಥವ್ರು ಮತ್ತು ಅನುಭವಿಸುವಂಥವ್ರು ಇದನ್ನು ಒಪ್ಕೊಳ್ತಾರ. ಇನ್ನು ರೈತರಿಗೆ ಬಿಟ್ಟಂಥ ವಿಷಯ ಇದಂತೆ ಸ್ಪಷ್ಟ ಆಗಿದೆ. ಈಗ ಮತ್ತೆ ಇದಕ್ಕೂ ಹೋರಾಟ ಮಾಡುವಂಥ ಪ್ರಸಂಗ ಬರ್ತದೆ ಅನ್ನುವಂಥ ಮಾತು ಈಗಾಗಲೇ ರೈತ ವಲಯದಲ್ಲಿ ಚರ್ಚೆ ಸ್ಟಾರ್ಟ್ ಆಗಿದ್ದಾವೆ. ರೈತರು ಇವತ್ತು ಅದರಲ್ಲೂ ಮುಖ್ಯವಾಗಿ ರೈತ ಮುಖಂಡರು ಇಲ್ಲ ಇದನ್ನು ಪ್ರಶ್ನೆ ಮಾಡಬೇಕು, ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾಗ ನಾವು ಉಳಿತೀವಿಲ್ಲ, ಉಳಿಲಿಕ್ಕೆ ಸಾಧ್ಯ ಇಲ್ಲ. ರೈತರ ಅಭಿಪ್ರಾಯ ಇದ್ದಾರೆ ಮತ್ತು ರೈತರ ಅನುಭವದ ನೆಲೆಗಟ್ಟಿನಲ್ಲ 1 ಎಕರೆಗೆ ಖರ್ಚು ಎಷ್ಟು ಬರ್ತದಪ್ಪ ಅಂದ್ರೆ 1.5 ರಿಂದ 2 ಲಕ್ಷ, 1.5 ಲಕ್ಷದಿಂದ 2 ಲಕ್ಷ ತನಕ ಖರ್ಚು ಬರ್ತದೆ ಮಿನಿಮಮ್ಮು. ಮತ್ತು ನಮ್ಗೆ ಬರೋದೇನಪ್ಪ ಉಳಿದ ಲಾಭ, ಖರ್ಚು ಹೋದ್ಮೇಲೆ ದುಳಿದೇನು ಅಂತೇಳಿ MS ಸ್ವಾಮಿನಾಥನ್ ಆಯೋಗದ ಪ್ರಕಾರ C2+2 ಅನ್ನುವಂಥದ್ದು, C2+2 ಮಳೆ ಏನಂದರೆ ಇದರರ್ಥ ಏನಪ್ಪ ಅಂತಂದ್ರೆ ನಾವು ಖರ್ಚು ಮಾಡಿ ಬೆಳೆದ ಎಲ್ಲ ಲೆಕ್ಕ ತೆಗೆದಾಗ